ಸ್ಲೋ ವರ್ಕ್ ಸ್ವಲ್ಪ ತೊಂದರೆ ನಿಲ್ಲಿಸಿ. ಓಕೆ ಸರ್. Students, let us solve one more problem on comparative income statement. ಇಲ್ಲಿ ನಾವೇನು ಕೊಟ್ಟಿದ್ದೀವಲ್ಲ, this is the information given for the preparation of comparative income statement. Right? This is statement of profit and loss. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್, ಇದನ್ನು ಕನ್ನಡದೊಳಗೆ ಮಾಹಿತಿ ಅಂತನಾದರೂ ಕರೀರಿ, ಡೇಟಾ ಅಂತನಾದರೂ ಕರೀರಿ. ಇಲ್ಲಿ ಏನೇನಿರುತ್ತೆ ನಿಮಗಾಗಲೇ ನಾನು ಹೇಳಿದೆ. ಇದು ಪರ್ಟಿಕ್ಯುಲರ್ಸ್ ಕಾಲಮ್, ಇದು ಪ್ರೀವಿಯಸ್ ಇಯರ್, ಇದು ಕರೆಂಟ್ ಇಯರ್. ಈ 2 ವರ್ಷದ ಫಿಗರನ್ನು ಕಂಪೇರ್ ಮಾಡಬೇಕು, 2016 ಆ್ಯಂಡ್ 2017. ರೈಟ್? ನಿಮಗೆ ಗೊತ್ತಿದೆ ಪರ್ಟಿಕ್ಯುಲರ್ಸ್ ಕಾಲಮ್ನಲ್ಲಿ ಫಸ್ಟು ಇಲ್ಲಿ ನೋಡಿ, ದಿಸ್ ಇಸ್ ದ ಪ್ರಾಬ್ಲಮ್ ಹೇಗಿರುತ್ತೆ ಕ್ವಶನ್ ಪೇಪರ್ನಲ್ಲಿ ಅನ್ನೋದನ್ನು ಮೊದಲು ಗಮನ ಹರಿಸ್ರಿ. ಎಸ್, ರೆವಿನ್ಯೂ ಫ್ರಮ್ ಆಪರೇಷನ್ ಇನ್ನರ್ ಕಾಲಮ್ನಲ್ಲಿ ತಗೊಂಡಿದ್ದೀವಿ, ರೆವಿನ್ಯೂ ಫ್ರಮ್ ಆಪರೇಷನ್. ಓಕೆ, ಆಮೇಲೆ ಒಂದು ಸೆಕೆಂಡ್ ಕಟ್ ಮಾಡಿ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರಬೇಕು ಅಂತಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಬೇಕು. ಇಲ್ಲಿ ಕೊಟ್ಟಿದ್ದೀವಿ, ಎವ್ರಿಥಿಂಗ್ ಈಸ್ ಗಿವನ್. ದಿಸ್ ಈಸ್ ದ ಡೇಟಾ ಫಾರ್ ದ year 2016 and this is 2017. First one is revenue from operation, this, and other income is this. The total, what we call the income for the period 2016 is 1, yes, this is 14,41,826. ನಿಮ್ಗೆ ಅರ್ಥ ಆಯ್ತಲ್ಲ? ನಾವು ಇಲ್ಲೇನು ಮಾಡಿದ್ದೀವಿ ಅಂದರೆ ರೆವಿನ್ಯೂ ಫ್ರಮ್ ಆಪರೇಷನ್ ಮತ್ತು ಅದರ್ ಇನ್ಕಮನ್ನು ತಗೊಂಡು ಟೋಟಲ್ ಮಾಡಿದ್ದೀವಿ. ಇಲ್ಲಿ ಸಹ 2017ದು ರೆವಿನ್ಯೂ ಫ್ರಮ್ ಆಪರೇಷನ್ ಮತ್ತು ಅದರ್ ಇನ್ಕಮನ್ನು ತಗೊಂಡು ಟೋಟಲ್ ಮಾಡಿದ್ದೀವಿ. ಎಸ್, ಇಲ್ಲಿ ಎಕ್ಸ್ಪೆನ್ಸಸ್ಸು ನಿಮಗೆ ಗೊತ್ತಿದೆ 8 ಐಟಮ್ಸ್ ಬರ್ತವೆ ಅಂತ ನಾನು ಹೇಳಿದ್ದೀನಿ. ಬಿಕಾಸ್ ನಿಮಗೆ ಇದು ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ನೀವು P&L ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಎಕ್ಸ್ಪೆನ್ಸಸ್ ಅಂದ ತಕ್ಷಣ ಕಾಸ್ಟ್ ಆಫ್ ಸೇಲ್ಸ್ ಗೊತ್ತಿರಬೇಕು, ಆಮೇಲೆ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಗೊತ್ತಿರಬೇಕು, ಪರ್ಚೇಸ್ ಆಫ್ ವಾಟ್ ವಿ ಕಾಲ್ ಸ್ಟಾಕ್ ಇನ್ ಟ್ರೇಡ್ ಗೊತ್ತಿರಬೇಕು, ದೆನ್ ಚೇಂಜಸ್ ಇನ್ ಇನ್ವೆಂಟ್ರಿ ಗೊತ್ತಿರಬೇಕು. ಓಕೆ, ಎಂಪ್ಲಾಯೀಸ್ ಬೆನಿಫಿಟ್ ಕಾಸ್ಟ್, ಅದಾದಮೇಲೆ ಫೈನಾನ್ಸ್ ಎಕ್ಸ್ಪೆಂಡಿಚರ್, ಅದಾದಮೇಲೆ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್, ಇವೆಲ್ಲವೂ ಆಮೇಲೆ ಲಾಸ್ಟ್ ಒನ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಯು ನೀಡ್ ಟು ರಿಮೆಂಬರ್ ಆಲ್ ದ ಐಟಮ್ಸ್. ಓಕೆ, ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡ್ರಿ, ಕಾಸ್ಟ್ ಆಫ್ ಸೇಲ್ಸ್ ಕೊಟ್ಟಿದ್ದಾನೆ. ಓಕೆ, ದೆನ್ ಫೈನಾನ್ಸ್ ಕಾಸ್ಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ಇದನ್ನು ಪೂರ್ತಿ ಟೋಟಲ್ ಮಾಡಿದರೆ ಟೋಟಲ್ ಅಮೌಂಟನ್ನು ನಾವು ಔಟರ್ ಕಾಲಮ್ಗೆ ಹಾಕ್ತೀವಿ. ಔಟರ್ ಕಾಲಮಿಗೆ ಮಾತ್ರ ಅಮೌಂಟ್ ಅಂತ ಬರೀರಿ. ಸೊ ಇಲ್ಲಿ 2017ನಲ್ಲಿ ಈ ಎಕ್ಸ್ಪೆನ್ಸಸ್ ಏನೇನಿದ್ವು, ಕಾಸ್ಟ್ ಆಫ್ ಸೇಲ್ಸ್, ಫೈನಾನ್ಸ್ ಕಾಸ್ಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್, ಇದನ್ನು ಟೋಟಲ್ ಮಾಡಿದ್ವಿ. ಸಿಮಿಲರ್ಲಿ ಈ ಇನ್ಕಮಲ್ಲಿ ಎಕ್ಸ್ಪೆಂಡಿಚರ್ನ ಕಳೆದ್ರೆ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಓಕೆ, ಅಲ್ಲಿ ಮತ್ತೆ ಟ್ಯಾಕ್ಸನ್ನು ಕಳೆದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಹಾಗೆ ಈ ಕಡೆ ಬನ್ನಿ, ಇಲ್ಲಿ ಪ್ರತಿಯೊಂದು ಐಟಮು, ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ರೆವಿನ್ಯೂ ಫ್ರಮ್ ಆಪರೇಷನ್, ಅಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಿ ಇವನ್ನ ನಾವು ನೋಟ್ 1, ನೋಟ್ 2, ನೋಟ್ 3, ನೋಟ್ 4 ಅಂತ ನೋಡಬೇಕು. ಇಲ್ಲಿ ಯಾವುದೇ ನೋಟಲ್ಲಿ ಇರ್ತಕ್ಕಂಥದ್ದನ್ನು ನಾವಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿರಬೇಕು. ಓಕೆ, ಸೀರಿಯಲ್ ನಂಬರು 1, 2, 3, 4 ಅಂತ ಹಾಗೆ ಬರ್ಕೋತಾ ಹೋಗ್ತೀವಿ. ಸಿಂಪಲ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ನೋಟ್ 1. ಓಕೆ, ಇಲ್ಲಿ ಕೊಟ್ಟಿದ್ದಾನೆ ರೆವಿನ್ಯೂ ಫ್ರಮ್ ಆಪರೇಷನ್ ಎಷ್ಟಿತ್ತು. ಓಕೆ, 4,42,912 ಲೆಸ್ ಸೇಲ್ಸ್ ರಿಟರ್ನ್ಸ್. ಸೇಲ್ಸ್ ರಿಟರ್ನ್ಸ್ನ ಡಿಡಕ್ಟ್ ಮಾಡಿದರೆ ನಿಮಗೆ ಬರ್ತಕ್ಕಂಥದ್ದು ನೆಟ್ ರೆವಿನ್ಯೂ. ದಿಸ್ ಈಸ್ ಫಾರ್ ದ ಪೀರಿಯಡ್ ಆಫ್ 2016, ದಿಸ್ ಈಸ್
ಫಾರ್ 2017. ಈಗ ನಿಮಗೆ ಗೊತ್ತಾಯ್ತಲ್ಲ. ಸೊ ಹಾಗಾದರೆ ರೆವೆನ್ಯೂ ಫ್ರಮ್ ಆಪರೇಷನ್ ಅನ್ನು ನಾವು ನೋಟ್ 1 ಮಾಡಿದ್ದೀವಿ. ಸಿಮಿಲರ್ಲಿ ನೋಟ್ 2 ಅದರ್ ಇನ್ಕಮ್ಸ್ ಯಾವ ಅಂದರೆ ಅದರ್ ದ್ಯಾನ್ ಸೇಲ್ಸ್ ಯಾವ ಬಂದಿದ್ದಾವೆ? ಡಿವಿಡೆಂಡ್ ಇದೆ, ಪರ್ಚೇಸ್ ಡಿಸ್ಕೌಂಟ್ ಇದೆ, ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಇದೆ. ಹಾಗಾದರೆ ಇವನ್ನ ನೋಟ್ 2 ಅಲ್ಲಿ ಮಾಡಿದ್ದೀವಿ. ಈ ಅಮೌಂಟನ್ನು ನೋಡಿದ್ರೆ ದಿಸ್ ಇಸ್ ದ ಟೋಟಲ್ ಇದು ಅಮೌಂಟ್ ಆಫ್ ಅದರ್ ಇನ್ಕಮ್ 2016-17. ಇದನ್ನು ಎಕ್ಸಾಮ್ನಲ್ಲಿನೇ ಕೊಟ್ಬಿಟ್ಟಿರ್ತಾನೆ. ಸೊ ಈಗ ಕೊಡೋದ್ರಿಂದ ನಮಗೆ ಕ್ಲಿಯರ್ ಇನ್ಫಾರ್ಮೇಷನ್ನು ಸಿಗುತ್ತೆ. ಈಗ ಆದಮೇಲೆ ನೆಕ್ಸ್ಟು ಇಲ್ಲಿ ನೋಡ್ರಿ, ಕಾಸ್ಟ್ ಆಫ್ ಸೇಲ್ಸ್, ಫೈನಾನ್ಸ್ ಕಾಸ್ಟ್, ಅದರ್ ಎಕ್ಸ್ಪೆನ್ಸಸ್ ಯಾವ ಇದ್ದಾವೆ? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ, ದೆನ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇದೆ. ಓಕೆ, ಇದನ್ನೆಲ್ಲದನ್ನು ನೋಟ್ 5 ಅಲ್ಲಿ ಕೊಟ್ಟಿದ್ದೀವಿ. ಸಿಮಿಲರ್ಲಿ ನೋಟ್ 6 ಯಾವುದು ಅಂದರೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ದಟ್ ಈಸ್ ಇನ್ಕಮ್ ಟ್ಯಾಕ್ಸ್. 2016 ಎಷ್ಟಿತ್ತು, 17 ಎಷ್ಟಿತ್ತು. ಓವರ್ ಆಲ್ ನೀವೇನು ತಿಳ್ಕೋಬೇಕು ಅಂತಂದರೆ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಅದಕ್ಕೆ ಕರೆಸ್ಪಾಂಡಿಂಗ್ ನೋಟ್ಸ್ ಯಾವ್ಯಾವ ಇದ್ದಾವೆ ಅಂತ ನೋಡ್ಕೋಬೇಕಾಗುತ್ತೆ. ಓಕೆ, ಇದು ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಈಗ ಇದನ್ನೇ ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟನ್ನು ಹಾಕೋಣ ಈಗ. ಓಕೆ, we shall solve this problem. Okay, this is very simple. Heading comparative income statement. Right? To prepare this, what we call statement, every data, every information is given in the problem. Okay? So heading comparative income statement ಅಂತ ಬರೀರಿ. ಆಮೇಲೆ these columns are very important. First column for particulars, next column okay, meant for showing the data of 2016. This is previous year. So next column amount for the current year. Okay, ಯಾವ್ಯಾವನ್ನು ಕಂಪೇರ್ ಮಾಡಬೇಕು ಅಂದರೆ ಬರೀ ಎರಡನ್ನಷ್ಟೇ ಕಂಪೇರ್ ಮಾಡೋದು, 16 ಅಷ್ಟೇ ಕಂಪೇರ್ ಮಾಡಬೇಕು ನಾವು. ಸರಿ, ಇವೆರಡು ಬರೆದ್ಮೇಲೆ ಪಕ್ಕದ ಕಾಲಮು ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು, ಅದು ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಏನಾಯಿತು ಅಂತಕ್ಕಂಥದ್ದು ರಿಸಲ್ಟನ್ನು ಬರೀಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಕಾಲಮು ಇನ್ಕ್ರೀಸ್ ಆಗಿದ್ದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಗಿದ್ದರೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಯಿತು ಅನ್ನೋದು ಬಹಳ ಮುಖ್ಯ. ನಾನು ಹಿಂದಿನ ಪ್ರಾಬ್ಲಮ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಹೇಗೆ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ರಿಮೆಂಬರ್ ದ ಇನ್ಕ್ರೀಸ್ ಅಮೌಂಟ್. ಇಲ್ಲೇ ನೋಡ್ರಿ ಎಷ್ಟು ಇನ್ಕ್ರೀಸ್ ಆಯಿತು. ಫಾರ್ ಎಕ್ಸಾಂಪಲ್ ಇದು ನ್ಯೂಮರೇಟರು, ಇದು ಡಿನಾಮಿನೇಟರ್, ಇದು ಮೇಲೆ ಬರುತ್ತೆ, ಇದು ಕೆಳಗಡೆ ಬರುತ್ತೆ. ಇಂಟು 100 ಮಾಡಿದರೆ ಈ ಪರ್ಸೆಂಟೇಜು ನಿಮಗೆ ಬರುತ್ತೆ. ನೆನ್ಪಿಟ್ಕೊಳ್ರಿ. ಈಗ ಒಂದೊಂದು ಲೈನನ್ನೇ ಕಂಪೇರ್ ಮಾಡಬೇಕು. ಇಲ್ಲಿ ಟೋಟಲ್ ಇನ್ಕಮ್ ಆಫ್ 2016, ಟೋಟಲ್ ಇನ್ಕಮ್ ಆಫ್ 2016, ಇವೆರಡರಲ್ಲೂ ಡಿಫ್ರೆನ್ಸ್ ಎಷ್ಟು ಬಂತು, ಹಾಗಾದರೆ ಎಷ್ಟು ಪರ್ಸೆಂಟ್ ಬಂತು ಅಂತ. ಇಟ್ಸ್ ವೆರಿ ಸಿಂಪಲ್. ಓಕೆ, ಈಗ ನೋಡ್ಕೊಂಡು ಬರೋಣ. ಇವೆಲ್ಲ ಕಾಲಮ್ಸ್ ಎಲ್ಲ ನಿಮ್ಗೆ ಅರ್ಥ ಆಯ್ತಲ್ಲ. ಪರ್ಟಿಕ್ಯುಲರ್ಸ್ ಕಾಲಮ್, ದೆನ್ ಪ್ರೀವಿಯಸ್ ಇಯರ್ ಅಮೌಂಟ್, current year amount, then increase or decrease, okay, in the amount, and last one is percentage of increase or decrease. First one bari continuing operation ಅಂತ ಬರೀಬೇಕು. ಹೆಡ್ಡಿಂಗ್ ಕಂಟಿನ್ಯೂಯಿಂಗ್ ಆಪರೇಷನ್. ಓಕೆ, ಅಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಫಸ್ಟ್ ಒನ್ ಇಸ್ ರೆವಿನ್ಯೂ ಫ್ರಮ್ ಆಪರೇಷನ್. ರೆವಿನ್ಯೂ ಫ್ರಮ್ ಆಪರೇಷನ್ ಅಂತಂದರೆ ನೆಟ್ ಸೇಲ್ಸ್ ಅಂತ ಕರಿತೀವಿ. ಅಲ್ಲಿ ನೋಟ್ 1 ನಾವು ಬರೆದಿರ್ತೀವಿ ಗ್ರಾಸ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ನೆಟ್ ಸೇಲ್ಸ್ ಅಂತ. ಅದನ್ನು ರೆವಿನ್ಯೂ ಫ್ರಮ್ ಆಪರೇಷನ್ ಅಂದರೆ ಸೇಲ್ಸ್ ಅಂತ, ನೆಟ್ ಸೇಲ್ಸ್ ಅಂತ. ದಿಸ್ ಇಸ್ 2016, ದಿಸ್ ಇಸ್ 2017. ಸಿಮಿಲರ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಡೇಟಾವನ್ನು ಬರ್ಕೊಂಡು ಬಿಡಬೇಕು. ಎವ್ರಿ ಇನ್ಫಾರ್ಮೇಷನ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ರೈಟ್, ನಾವೇನಿಲ್ಲ ನೀಟಾಗಿ ಅದನ್ನು ಬರ್ಕೋಬೇಕಷ್ಟೇ. ಆ ನೋಟ್ ಕೊಟ್ಟಿದ್ದಾರೆ ನೋಡ್ರಲ್ಲಿ 1 2 3 4 ಅಂತ ಕೊಟ್ಟಿದ್ದಾನಲ್ಲ, ಆ ನೋಟ್ ಪ್ರಕಾರ ನಾವು ಬರ್ಕೋಬೇಕು. ನೆಕ್ಸ್ಟ್ ಅದರ್ ಇನ್ಕಮ್ ಬರ್ಕೊಂಡ್ವಿ. ದೆನ್ ಟೋಟಲ್ ಮಾಡ್ಬಿಡ್ರಿ. ಟೋಟಲ್ what we call this is total income less expenses ಅಂತ ಬರೀಬೇಕು. ಯಾವ್ಯಾವ ಎಕ್ಸ್ಪೆನ್ಸಸ್ ಅನ್ನೋದು ನಮಗೆ ಈಗಾಗಲೇ ಗೊತ್ತಿದೆ. ನಾನು ಈಗಾಗಲೇ ಹೇಳಿದೆ, ನೀವಾಗಲೇ ಅದನ್ನು ಬಯಟ್ ಹಾಕಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಿಂದಿನ ಪ್ರಾಬ್ಲಮ್ನಲ್ಲಿ. ಓಕೆ, ಈಗ ನೋಡ್ರಿ, ಮೊದಲನೇದು ಕಾಸ್ಟ್ ಆಫ್ ಸೇಲ್ಸ್.
ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೂ ಒಂದೇ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೂ ಒಂದೇ. ನಾವು ಹೋದ ವರ್ಷದ್ದು ಈ ವರ್ಷದನ್ನ ಬರ್ಕೊಂಡಿದ್ದೀವಿ. ಸಿಮಿಲರ್ಲಿ ಫೈನಾನ್ಸ್ ಕಾಸ್ಟ್ ಬರ್ಕೊಂಡಿದ್ದೀವಿ. ಇವೆರಡೇ ಕಾಸ್ಟ್ ಇರೋದಿಲ್ಲ, ಬೇರೆ ಯಾವ ಇಲ್ಲ. ಅದರ್ ಎಕ್ಸ್ಪೆನ್ಸಸ್ ಇಲ್ಲ, ಡಿಪ್ರಿಸಿಯೇಷನ್ ಇಲ್ಲ, ಅಮಾರ್ಟೈಸೇಷನ್ ಇಲ್ಲ, ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಇಲ್ಲ, ರೈಟ್. ಆಮೇಲೆ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಇಲ್ಲ. ಓಕೆ, ಆಮೇಲೆ ಇನ್ನೊಂದು ಯಾವುದದು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಇಲ್ಲ. ಓನ್ಲಿ 2 items are given here. Only yes, this is cost of sales and finance cost. ಈಗ ನೀವು ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬಂತು ಅಂತ ಬರ್ಕೊಳ್ಳಿ. ಟೋಟಲ್ ಎಕ್ಸ್ಪೆನ್ಸಸ್ ಬರ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟು ಅಲ್ಲೇನು ಬರ್ಕೊತೀರಲ್ಲ ಅದನ್ನ ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಕಳೆದ್ರೆ ನಿಮಗೆ ಬರುತ್ತೆ. ಇದನ್ನು ಎ ಅಂತ ಕರೆದ್ರೆ ಇದನ್ನ ಪಿ ಅಂತ ಕರೀರಿ. ಎ ಮೈನಸ್ ಪಿ ಇಸ್ ಈಕ್ವಲ್ ಟು ಪ್ರಾಫಿಟ್. ಇನ್ಕಮ್ ಜಾಸ್ತಿ ಇದ್ರೆ ಪ್ರಾಫಿಟ್ ಬರುತ್ತೆ, ಲಾಸ್ ಜಾಸ್ತಿ ಇದ್ರೆ ಲಾಸ್ ಬರುತ್ತೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ಪ್ರಾಫಿಟ್ ಇದೆ. ಎಷ್ಟದು? 2,17,560. ಇದು ಎಂಥ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಹಾಗಾದರೆ ಟ್ಯಾಕ್ಸನ್ನು ಇನ್ನು ಡಿಡಕ್ಟ್ ಮಾಡಬೇಕು. ಎಸ್, ಟ್ಯಾಕ್ಸಸ್ ಕೊಟ್ಟಿದ್ದಾನೆ, ಲೆಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಇಷ್ಟನ್ನು ಡಿಡಕ್ಟ್ ಮಾಡಬೇಕು 2016ನಲ್ಲಿ. 2017ನಲ್ಲಿ ಇಷ್ಟು ಡಿಡಕ್ಟ್ ಮಾಡಿದರೆ ಇಲ್ಲಿ ಏನು ಬರುತ್ತಲ್ಲ ಇದನ್ನು PAT ಅಂತ ಕರಿತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸರಿ, ಓಕೆ. ಈಗಿದು ಅರ್ಥ ಆಯ್ತದೆ. ಈಗಿದು ಇಲ್ಲಿ 3 ಎಕ್ಸ್ಪೆನ್ಸಸ್, ಒಂದು ಕಾಸ್ಟ್ ಆಫ್ ಸೇಲ್ಸ್, ಫೈನಾನ್ಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಓಕೆ, ಈಗ ನೋಡೋಣ. ಇಟ್ ಇಸ್ ವೆರಿ ಸಿಂಪಲ್. ಎನಿಬಡಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಬರೀ ನೀವಲ್ಲ, ಈವನ್ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೂ ಕೊಟ್ಟರು ಸಹ okay, they are also capable to solve this problem, because this is such a simple what we call method of solving the problem, right? You see, first one, revenue from operation. ಇದು ಹೋದ ವರ್ಷದ್ದು, ಇದು ಈ ವರ್ಷದ್ದು. ನಾವು ಕಂಪೇರ್ ಮಾಡಿದ್ರೆ ಇಷ್ಟು ಅಮೌಂಟು ಇನ್ಕ್ರೀಸ್ ಆಗಿದೆ. ಯಾವುದೋ ರೆವಿನ್ಯೂ ಫ್ರಮ್ ಆಪರೇಷನ್ ಎಷ್ಟು ಇನ್ಕ್ರೀಸ್ ಆಗಿದೆ? ದ ಡಿಫರೆನ್ಸ್ ಅಮೌಂಟ್, ದ ಇನ್ಕ್ರೀಸ್ ಅಮೌಂಟ್ ಈಸ್ 2,20,958. ಹಾಗಾದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಈಗ ನೋಡ್ರಿ, 2,20,958 ಡಿವೈಡೆಡ್ ಬೈ ದಿಸ್ ಇಸ್ ಹೌ ಮಚ್? 14,90,766 ಇಂಟು 100 ಮಾಡಿದರೆ ಪರ್ಸೆಂಟೇಜ್ನಲ್ಲಿ ಹೇಳೋದಾದರೆ 15.56% ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಅದರ್ ಇನ್ಕಮ್ ಎಷ್ಟಿದೆ? ಹೋದ ವರ್ಷದ ಎಷ್ಟಿದೆ? ಸೆಕೆಂಡ್ ಇಯರ್ ಎಷ್ಟಿದೆ? ಇಷ್ಟು ಡಿಫ್ರೆನ್ಸ್ ಆಯಿತು. ಎಷ್ಟು ಡಿಫ್ರೆನ್ಸ್ ಅಂತಂದರೆ 9,266 ಲಾಸ್ ಆಯಿತು. ಹಾಗಾದರೆ ಹೋದ ವರ್ಷದ ಅದರ್ ಇನ್ಕಮು ಎಷ್ಟಿತ್ತು ಅಂತಂದರೆ 22,090. ಹಾಗಾದರೆ ಎಷ್ಟು ಪರ್ಸೆಂಟ್ ನಮಗೆ ಲಾಸ್ ಆಯಿತು ಅಂತಂದರೆ 41.94% ಬಂತು. ರೈಟ್? ಯಾವುದೋ ಅದರ್ ಇನ್ಕಮ್ನಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಅದರ್ ಇನ್ಕಮ್ ಕಡಿಮೆ ಇದೆ. ಎಷ್ಟು ಕಡಿಮೆ ಆಯಿತು ಅಂದರೆ 41.94% ಕಡಿಮೆ ಆಯಿತು. ಈಗ ನಾವು ಟೋಟಲ್ ಮಾಡಿಬಿಡೋಣ. ಓಕೆ, ಯಾವುದದು ಆ ಟೋಟಲ್ ಇನ್ಕಮ್ ಎಷ್ಟು ಅಂತಂದರೆ ಇದು ಹೋದ ವರ್ಷದ್ದು, ಇದು ಈ ವರ್ಷದ್ದು. ಹಾಗೆ ಡಿಫರೆನ್ಸ್ ನೋಡಿದರೆ ಎಷ್ಟು ಅಮೌಂಟು ನಮಗೆ ಜಾಸ್ತಿ ಬರ್ತಾ ಇದೆ. ಹಾಗಾದರೆ ಅದನ್ನು ಪರ್ಸೆಂಟಲ್ಲಿ ಹೇಳೋದಾದರೆ ನೋಡಿ 14.68% ಬಂತು. ಅಂದರೆ ನಿಮಗೆ ಸರ್ ಇದು ಹೆಂಗಿದು, ಇಲ್ಲಿ ನೋಡಿದ್ರೆ ಪ್ರಾಫಿಟ್ ಇದೆ, ಇಲ್ಲಿ ಲಾಸ್ ಇದೆ, ಇಲ್ಲೇ ಪ್ರಾಫಿಟ್ ಬರುತ್ತೆ ಅಂತ ನೀವು ಅಂದ್ಕೋಬೋದು. ನಮಗೆ ಬೇಕಾಗಿರೋದು ಇದನ್ನು ಇದಕ್ಕೆ ಕಂಪೇರ್ ಮಾಡ್ತೀವಿ, ಇದನ್ನು ಇದಕ್ಕೆ ಕಂಪೇರ್ ಮಾಡ್ತೀವಿ, ಇದನ್ನು ಇದಕ್ಕೆ ಕಂಪೇರ್ ಮಾಡ್ತೀವಿ. ಅರ್ಥ ಆಯ್ತು ನಾನು ಹೇಳೋದು? ಸೊ ಇದು ಬಿಟ್ಬಿಡಿ. ಸೊ ಇಲ್ಲಿ ಲಾಸ್ ಬಂದಿದೆ ಮತ್ತು ಇಲ್ಲಿ ಹೆಂಗೆ ಬರುತ್ತೆ ಆ ಥರ ಯೋಚನೆ ಮಾಡಬೇಡಿ. ಇದನ್ನು ಇಂಡಿವಿಜುವಲ್ ಐಟಮ್ಸನ್ನು ಕಂಪೇರ್ ಮಾಡ್ತೀವಿ. ಇಲ್ಲಿ ಬಂದರೆ ಇದು ಬರೀ ಟೋಟಲ್ ಇನ್ಕಮ್ ಅಷ್ಟೇ. ಟೋಟಲ್ ಇನ್ಕಮ್ ಅಂದರೆ ಜಾಸ್ತಿ ಇದೆಯಾ? ಇವೊಂದೋ ದರ್ ಈಸ್ ವಾಟ್ ವಿ ಕಾಲ್ ಡಿಕ್ರೀಸ್ ಇನ್ ಅದರ್ ಇನ್ಕಮ್. ಅದು ಇಟ್ ಹ್ಯಾಸ್ ನೋ ಎನಿ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ದಿಸ್. ಅದಕ್ಕೋಸ್ಕರ ಈ ಒಂದೊಂದೇ ಲೈನನ್ನು ಕಂಪೇರ್ ಮಾಡ್ಕೊಂತ ಹೋಗಿ, ನೀವು ಭಾಳ ಡಿಸ್ಟರ್ಬ್ ಆಗಬೇಡಿ. ರೈಟ್, ಈಗ ನೆಕ್ಸ್ಟ್ ನೋಡೋಣ. ಇದರಲ್ಲಿ ಎಕ್ಸ್ಪೆನ್ಸಸ್ ಒಂದೊಂದೇ ನೋಡೋಣ. ನಮ್ಮಲ್ಲಿ 3 ಎಕ್ಸ್ಪೆನ್ಸಸ್ ಇರೋದು. ಫಸ್ಟು ಕಾಸ್ಟ್ ಆಫ್ ಸೇಲ್ಸ್, ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್. ಓಕೆ, ಇಷ್ಟು ಇನ್ಕ್ರೀಸ್ ಆಯಿತು. ಇಷ್ಟು ಪರ್ಸೆಂಟೇಜ್ನಲ್ಲಿ ಹೇಳೋದು 4.45.
Similarly, second one, finance cost 2016 ಅಲ್ಲಿತ್ತು, then this is in the year 2017. Okay, here there is a decrease in the amount of rupees 1550. ಹಾಗಾದ್ರೆ ಇದನ್ನು ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ -18.12% ಯಾವುದು ಫೈನಾನ್ಸ್ ಕಾಸ್ಟ್ ಕಡಿಮೆ ಇತ್ತು. ಓಕೆ, ಇನ್ ದ ಪ್ರೀವಿಯಸ್ ಇಯರ್ ದ ಫೈನಾನ್ಸ್ ಕಾಸ್ಟ್ ವಾಸ್ ಮೋರ್ ದ್ಯಾನ್ ದ ಕರೆಂಟ್ ಇಯರ್. ಹೋದ ವರ್ಷ ಜಾಸ್ತಿ ಇತ್ತು, ಈ ವರ್ಷ ಕಡಿಮೆ ಆಗಿದೆ. ಹಾಗಾದರೆ ನಮಗೆ ಇಷ್ಟು ಕಡಿಮೆ ಆಯ್ತದು. ಇನ್ನೊಂದು ಎಕ್ಸ್ಪೆಂಡಿಚರ್ ಯಾವುದದು? ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ಸು 2016ಗಿಂತ 2017 ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ ಅಂದರೆ ಇಷ್ಟು ಜಾಸ್ತಿ ಇದೆ, 51,022 ಇದೆ. ಹಾಗಾದರೆ ಪರ್ಸೆಂಟೇಜಲ್ಲಿ ಎಷ್ಟು ಜಾಸ್ತಿ ಆಯಿತು ಅಂತಂದರೆ 17.64. ಈ ಮೂರು ಕಾಂಪೋನೆಂಟ್ಸನ್ನು ಕೂಡ್ರಿ. ಈಗ ಕೂಡಿದ್ರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಹಾಗಾದರೆ ಟೋಟಲ್ ಎಕ್ಸ್ಪೆನ್ಸಸ್ ಎರಡೂ ಪೀರಿಯಡ್ನ ನಾವು ಕಂಪೇರ್ ಮಾಡೋಣ. ಎಸ್, 2016ನಲ್ಲಿ 12,24,266 ಇದೆ. 2017ನಲ್ಲಿ 13,15,036 ಇದೆ. ಹಾಗಾದರೆ ಜಾಸ್ತಿ ಆಯಿತು ಕಡಿಮೆ ಆಯಿತು? ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಜಾಸ್ತಿ ಆಯಿತು. ಅಫ್ಕೋರ್ಸ್ ಇದು ಒಂದು ಐಟಮ್ ಕಡಿಮೆ ಆಗಿದೆ, ಅರ್ಥ ಆಯಿತು? ಯಾವುದದು? ಫೈನಾನ್ಸ್ ಕಾಸ್ಟ್ ಕಡಿಮೆ ಆಗಿದೆ, ಆದರೆ ಬೇರೆ ಕಾಸ್ಟ್ ಕಡಿಮೆ ಆಗಿಲ್ಲಲ್ಲ. ಆದರೆ ಟೋಟಲ್ ಕಾಸ್ಟ್ ನೋಡಿದರೆ 90,770 ಜಾಸ್ತಿ ಆಗಿದೆ. ಸೊ ದಟ್ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆಂಡಿಚರ್. ಓಕೆ, 7.41%. ರೈಟ್, ಒಂದು ಕಡೆ ಇನ್ಕಮ್ ಆಯಿತು, ಎಕ್ಸ್ಪೆಂಡಿಚರ್ ಆಯಿತು. ಈಗ ನೋಡೋಣ, ಇದನ್ನು ನೀವು ಎ ಅಂತ ಕರೀರಿ, ಅದು ಟೋಟಲ್ ಇನ್ಕಮ್ಮು, ಮತ್ತು ಟೋಟಲ್ ಎಕ್ಸ್ಪೆಂಡಿಚರ್ನ ಬಿ ಅಂತ ಕರೀರಿ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು ರಿಸಲ್ಟ್. ಸಪೋಸ್ ಇಫ್ ಎ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಓಕೆ, ಸಪೋಸ್ ಬಿ ಜಾಸ್ತಿ ಇತ್ತು, ಎಕ್ಸ್ಪೆಂಡಿಚರ್ ಇಸ್ ಮೋರ್ ದ್ಯಾನ್ ದ ಇನ್ಕಮ್ ಅಂತಂದರೆ ಯು ಗೆಟ್ ಲಾಸ್. ಎ ಮೈನಸ್ ಬಿ ಐದರ್ ಪ್ರಾಫಿಟ್ ಆರ್ ಲಾಸ್. ಹಾಗಾದರೆ ನಮ್ಮ ಪ್ರಾಬ್ಲಮ್ನಲ್ಲಿ ನೋಡೋಣ. ಎ ಎಷ್ಟಿದೆ? 14,41,826. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? 12,24,266 ಇದೆ. ಹಾಗಾದರೆ ಇದನ್ನು ಡಿಡಕ್ಟ್ ಮಾಡಿದರೆ ನಮಗೆ ಪ್ರಾಫಿಟ್ಟು ಎಷ್ಟು ಬಂತು ಅಂತಂದರೆ, ಎಸ್, 2,17,560. 2,17,560 ಯಾವುದಿದು? 2016ನಲ್ಲಿ. ಸಿಮಿಲರ್ಲಿ 2017ನಲ್ಲಿ 3,38,542 ಇದೆ. ರೈಟ್? ಹಾಗಾದರೆ ಇದೇನು ಪ್ರಾಫಿಟ್ ಬಂತಲ್ಲ, ಇದು ಎಂಥ ಪ್ರಾಫಿಟ್ ಅಂತಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನಿಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದಾಗ ನಿಮಗೆ ನೆನಪಿದೆ, ಅಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಬರ್ತವೆ. ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಅಂಡ್ ಟ್ಯಾಕ್ಸ್. ಆಮೇಲೆ ಎಕ್ಸೆಪ್ಷನಲ್ ಐಟಮ್ನ ಡಿಡಕ್ಟ್ ಮಾಡಿದರೆ ಪ್ರಾಫಿಟ್ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಆ್ಯಂಡ್ ಟ್ಯಾಕ್ಸ್ ಅಂತ ಬರುತ್ತೆ. ಆಮೇಲೆ ಎಕ್ಸ್ಟ್ರಾರ್ಡಿನರಿ ಐಟಮ್ಸನ್ನು ಡಿಡಕ್ಟ್ ಮಾಡಿದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರುತ್ತೆ. ಮತ್ತು ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಬರುತ್ತೆ. ಓಕೆ, ಇದೆಲ್ಲ ನಿಮಗೆ ನೆನಪಿದೆಯಲ್ಲ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದಾಗ ಅದನ್ನು ನಾವು ಡಿವಿಡೆಂಡ್ ಕೊಡ್ತೀವಿ. ಡಿವಿಡೆಂಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಡಿವಿಡೆಂಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಆಮೇಲೆ ಬ್ಯಾಲೆನ್ಸ್ ರಿಮೈನಿಂಗ್, ಬ್ಯಾಲೆನ್ಸ್ ಇನ್ P&L ಅಂತ ಬರೀತೀವಿ. ಓಕೆ, ಅದು ನೆನಪಿದೆ ತಾನೆ? ಹಾಗಾದರೆ ಇಲ್ಲಿ ಬನ್ನಿ. ಈಗ ಇಲ್ಲಿ ಬಂದಿರತಕ್ಕಂಥ ಅಮೌಂಟ್ ಎ ಮೈನಸ್ ಬಿ ಏನಿದೆಯಲ್ಲ ಪ್ರಾಫಿಟ್ಟು, ದಿಸ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನಮ್ಮ ಪ್ರಾಬ್ಲಮ್ನಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇಲ್ಲ. ಓಕೆ, ಟ್ಯಾಕ್ಸ್ ಮಾತ್ರ ಇದೆ. ಅದಕ್ಕೋಸ್ಕರ PBT ಅಂತ ಬರೀಬೇಕು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2016, 2017 ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಅಂದರೆ 1,20,982. ಅದನ್ನು ನಾವು ಪರ್ಸೆಂಟೇಜ್ನಲ್ಲಿ ಹೇಳೋದಾದರೆ 55.60% ಅಂತ ಹೇಳ್ತೀವಿ. ರೈಟ್? When you deduct tax expenses out of this, you get profit after tax. Right? This is the profit after tax for 2016 and this is for 2017. When you compare these two figures, there is an increase of profit after tax to the extent of rupees 46,278. ಹಾಗಾದರೆ ಇದನ್ನ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಹೇಳೋದಾದರೆ 35.20% ಇನ್ಕ್ರೀಸ್ ಆಗಿದೆ ಅಂತ. ಓಕೆ, ನನಗೆ ಅನ್ಸುತ್ತೆ ದಿಸ್ ಈಸ್
ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. 2 ವರ್ಷದ ಡೇಟಾವನ್ನು ಅಕ್ಕಪಕ್ಕದಲ್ಲಿ ಇಟ್ಟು ಕಂಪೇರ್ ಮಾಡ್ತೀವಿ. ಜಾಸ್ತಿ ಆಗಿದೆಯೋ ಪ್ರತಿಯೊಂದು ಕಾಂಪೊನೆಂಟು, ಅದು ಇನ್ಕಮ್ ಆಗಿರ್ಬೋದು, ನೋಡಿರಿ ರೆವಿನ್ಯೂ ಫ್ರಮ್ ಆಪರೇಷನ್ ಒಂದು ಪಾರ್ಟು, ಅದರ್ ಇನ್ಕಮ್ ಒಂದು ಪಾರ್ಟು, ಹೀಗೆ ಪ್ರತಿಯೊಂದು ಕಾಂಪೊನೆಂಟನ್ನು ಅಕ್ಕಪಕ್ಕದಲ್ಲಿ ಇಟ್ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಬರೀಬೇಕು. ಇನ್ಕ್ರೀಸ್ ಆಗಿದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್, ಡಿಕ್ರೀಸ್ ಆಗಿದ್ರೆ ಪರ್ಸೆಂಟೇಜ್ ಆಫ್ ಡಿಕ್ರೀಸನ್ನು ನಾವು ತೋರಿಸ್ಬೇಕಾಗುತ್ತೆ. ಇಷ್ಟೇ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ comparative income statement. So, okay, in our next class we shall solve some problems on comparative, that is what you call assets and liabilities. Okay, comparative statement of affairs, this one, a balance sheet or statement of affairs. Okay, thank you.